ಕೋಗಿಲು ಬಡಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ಲಿನ ಮನೆಗಳನ್ನು ತೆರವು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಟ್ಟೇರಿ ಕೆಂಪಾದ ಸಿಎಂ ಇಬ್ರಾಹಿಂ. ಮಾಜಿ ಕೇಂದ್ರ ಸಚಿವರು, ಮಾಜಿ ಎಂಎಲ್ಸಿ ಸಿಎಂ ಇಬ್ರಾಹಿಂ ಕೋಗಿಲು ಬಡಾವಣೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಟ್ಟೇರಿ ಕೆಂಪಾದ ಸಿಎಂ ಇಬ್ರಾಹಿಂ. ಮಾಜಿ ಕೇಂದ್ರ ಸಚಿವರು, ನಿಮಗೆ ಅಧಿಕಾರ ಬೇಕಿದ್ದಾಗ ಮುಸ್ಲಿಮರ ಓಟು ಬೇಕು, ನಿಮ್ಮ ಮನೆ ಮಕ್ಕಳು ನಾಶ ಆಗಿ ಹೋಗ್ತಾರೆ ಎಂದು ಇಬ್ರಾಹಿಂ ಶಾಪ ಹಾಕಿದ್ದಾರೆ. ಬಾಣಂತಿ ಮಹಿಳೆಯರ ಶಾಪ ತಟ್ಟೇ ತಟ್ಟುತ್ತೆ ಎಂದ ಇಬ್ರಾಹಿಂ. ಕೃಷ್ಣ ಬೈರೇಗೌಡರನ್ನು ತರಾಟೆಗೆ ತೆಗೆದುಕೊಂಡ ಮಾಜಿ ಕೇಂದ್ರ ಸಚಿವ, ಅಲ್ಲೇ 3-4 ಸತಿ ಎಂಎಲ್ಎ ಆದವರು, ನೀವು ಅಧಿಕಾರಕ್ಕೆ ಬರಬೇಕಾದ್ರೆ ಅವರು ಮತಗಳು ಬೇಕು, ಬಡ ಮಕ್ಕಳ ಶಾಪ ನಿಮಗೂ ತಟ್ಟುತ್ತೆ. ಕೋಗಿಲು ಬಡಾವಣೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಇಬ್ರಾಹಿಂ ರವರಿಗೆ ಇದೀಗ ಅನಿವಾರ್ಯವೂ ಕೂಡ ಹೌದು ಮಧ್ಯಪ್ರವೇಶ ಮಾಡೋದು ಈ ವಿಚಾರದಲ್ಲಿ. ಯಾಕೆ? ಹೊಸತೊಂದು ಪಕ್ಷ ಅವರಿಂದಲೇ ರೂಪಿತಗೊಂಡಿದೆ. ಅಧಿಕೃತವಾಗಿ ಇತ್ತೀಚೆಗೆ ಆ ಪಕ್ಷದ ರೂಪುರೇಷೆಗಳನ್ನ, ಆ ಪಕ್ಷದ ಸಿದ್ಧಾಂತವನ್ನ, ಆ ಪಕ್ಷದ ಲೋಗೋವನ್ನು ಕೂಡ ಲಾಂಚ್ ಮಾಡಿದೆ. ಕಾಂಗ್ರೆಸ್ಸಿನಲ್ಲಿ ಎಂಎಲ್ಸಿ ಆಗಿ ಆ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟು ಅದಾದ ನಂತರ ಹೊರಗೆ ಬಂದು ಮನೇಲೊಂದು 9 ತಿಂಗಳು ಸುಮ್ಮನೆ ಕೂತು ಈಗ ಮತ್ತೊಂದು ಹೊಸ ಪಕ್ಷವನ್ನ ಕಟ್ಟಿದ್ದಾರೆ. ಆ ಪಕ್ಷಕ್ಕೊಂದು ಹೆಸರಿಟ್ಟಿದ್ದಾರೆ, ಆ ಪಕ್ಷಕ್ಕೊಂದಷ್ಟು ಪಾರ್ಟ್ನರ್ಗಳನ್ನು ಇಟ್ಕೊಂಡಿದ್ದಾರೆ. ಪಾರ್ಟ್ನರು ಅಂದರೆ ಸಮಾನ ಮನಸ್ಕರನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನು ಈ ಪಕ್ಷ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಾ ಅದು ಬೇರೆಯೇ ವಿಚಾರ. 2028 ಅಂದರೆ 2026ರಲ್ಲಿ ಇದು ಇದರ ಧ್ವನಿ ಜಾಸ್ತಿ ಆಗಬಹುದು. ಗೊತ್ತಾಗುತ್ತೆ ಇವರು ಕಂಟೆಸ್ಟ್ ಮಾಡ್ತಾರೋ ಇಲ್ವೋ ಅಂತ. ಸಿಎಂ ಇಬ್ರಾಹಿಂ ರವರಿಗೆ ತನ್ನದೇ ಸಮುದಾಯದ ಬಡಾವಣೆಯಲ್ಲಿ ತನ್ನದೇ ಸಮುದಾಯದವರನ್ನ ಕಾಂಗ್ರೆಸ್ ಪಕ್ಷ ತೆರವು ಮಾಡಿದೆ ಎನ್ನುವಂಥ ವಿಚಾರ ಸಿಕ್ಕಿದಾಗ, ಅಲ್ರಯ್ಯ, ಮೈನಾರಿಟಿ ವೋಟ್ಸ್ಗಳಿಂದ ನೀವು ಅಧಿಕಾರಕ್ಕೆ ಬರ್ತೀರಿ, ಅವರ ವಿಚಾರದಲ್ಲಿ ನೀವು ಯಾವ ಪ್ರತ್ಯೇಕ ಕಾಳಜಿಯನ್ನು ವಹಿಸುವುದಿಲ್ಲವಾದರೆ ಅವ್ರು ನಿಮ್ಗೆ ಯಾಕೆ ಮತ ಕೊಡಬೇಕು? ಬಾಣಂತಿ ಹೆಣ್ಮಕ್ಳಿದ್ರು, ಗರ್ಭಿಣಿ ಹೆಣ್ಮಕ್ಳಿದ್ರು, ಚಳಿ ನಡುಗುವಂಥ ವೃದ್ಧರಿದ್ರು, ಎಲ್ಲರನ್ನು ಓಡಿಸಿದ್ರಲ್ಲ, ಅವ್ರು ಎಲ್ಲಿಗೆ ಹೋಗಬೇಕು? ನಿಮ್ಮ ನಿರ್ಧಾರ ಬಿಜೆಪಿಯ ನಿರ್ಧಾರಕ್ಕೆ ಸಾಮ್ಯತೆ ಇದೆ, ನಿಮ್ಮಲ್ಲಿ ಯಾವ ವ್ಯತ್ಯಾಸಗಳೂ ಇಲ್ಲ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಏನು ಬುಲ್ಡೋಸರ್ ನೀತಿ ಅಂತಂದಿದ್ರಲ್ಲ, ಹಾಗೇನೆ ನೀವು ಕೂಡ ಮಾಡ್ತಿದ್ದೀರಿ. ನಿಮ್ಮ ಇಬ್ಬರಲ್ಲಿ ವ್ಯತ್ಯಾಸ ನನಗೆ ಕಾಣ್ತಿಲ್ಲ. ನನ್ನ ಸಮುದಾಯವನ್ನು ಬಳಸಿಕೊಳ್ತೀರಿ, ಅಧಿಕಾರಕ್ಕೆ ಬರ್ತೀರಿ, ರೂಲ್ ಮಾಡ್ತೀರಿ, ಆದರೆ ನನ್ನ ಸಮುದಾಯವನ್ನೇ ಹಿಂಡಿ ನೋಡುವ ಅಥವಾ ಗಿಂಟಿ ನೋಡುವ ಪ್ರಯತ್ನಕ್ಕೆ ಯಾಕೆ ಇಳಿತೀರಿ? ಅವರ ಸಂಕಟಗಳನ್ನು ಅರ್ಥ ಮಾಡದ ಹೊರತು ನೀವು ಮುಂದಿನ ಬಾರಿ ಅಧಿಕಾರಕ್ಕೆ ಬರೋದಿಲ್ಲ. ಸಿಎಂ ಇಬ್ರಾಹಿಂ ಹೇಳೋದಿದು. ನಿಮಗೆ ಅಧಿಕಾರ ಬೇಕಿದ್ದಾಗ ಓಟು ಬೇಕಿತ್ತು ಆ ಕಮ್ಯುನಿಟಿಯದ್ದು, ಆದರೆ ಅಧಿಕಾರಕ್ಕೆ ಬಂದ ನಂತರ ಹಿಂಗೆ ಮಾಡ್ತೀರಾ, ನಿಮ್ಮ ಮನೆ ಮಕ್ಕಳು ನಾಶ ಆಗಿ ಹೋಗ್ತಾರೆ ಎಂದ ಇಬ್ರಾಹಿಂ. ಬಾಣಂತಿ ಮಹಿಳೆಯರ ಶಾಪ ತಟ್ಟೇ ತಟ್ಟುತ್ತೆ ಎಂದ ಇಬ್ರಾಹಿಂ. ಬೈರೇಗೌಡರನ್ನು ತರಾಟೆಗೆ ತೆಗೆದುಕೊಂಡ ಮಾಜಿ ಕೇಂದ್ರ ಸಚಿವ. ಇನ್ನು ಬೈರೇಗೌಡರ ವಿಚಾರದಲ್ಲಿಯೂ ಕೂಡ ಏಕವಚನದಲ್ಲೇ ಮಾತನಾಡಿದ್ರು. ಅಲ್ರಿ ಬೈರೇಗೌಡ್ರೆ, 3-4 ಸತಿ ಎಂಎಲ್ಎ ಆಗಿ ಆಯ್ಕೆ ಆದಾಗ ಇವರು ಓಟ್ಗಳು ಬೇಕಿತ್ತು, ಈಗೇನು ಶೋಕಿ ಮಾಡ್ತಿದ್ದೀರಾ? ಯಾಕೆ ನಿಮ್ಮ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಮನಸ್ಸು ಮತ್ತು ಇಚ್ಛಾಶಕ್ತಿ ನಿಮಗಿಲ್ಲ ಅಂತ ಹೇಳಿ ಏಕವಚನದಲ್ಲೇ ಪ್ರಶ್ನೆ ಮಾಡ್ತಾರೆ. ಬಡ ಮಕ್ಕಳ ಶಾಪದಿಂದ ನೀವು ಹಾಳಾಗಿ ಹೋಗ್ತೀರಾ ಎಂದು ಇಬ್ರಾಹಿಂ ಕಿಡಿಕಾರಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.